ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನಾವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಲಂಕೆಯ ಅಶೋಕವನದಲ್ಲಿದ್ದಂತಹ ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದಂತಹ ಆಂಜನೇಯನನ್ನು ಸೀತೆ ನೋಡಿದ್ಲು. ನೋಡಿ ಅವನ ರೂಪವನ್ನು ನೋಡಿ ತುಂಬ ಗಾಬರಿಯಾಗ್ಬಿಡ್ತು, ತುಂಬ ಭೀತಿ ಶುರುವಾಯಿತು. ಈ ವಾನರ ಸಾಮಾನ್ಯದಾನ ಅಲ್ಲ, ಇವನನ್ನು ರಾವಣನೇ ಕಳಿಸಿದ್ದಾನೆ ಅಂತ ಸಂದೇಹ ಪಡ್ತಾಳೆ. ಹಿಂದೇನು ಇದೇ ರೀತಿ ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ನನ್ನನ್ನು ಅಪಹರಿಸಿಬಿಟ್ಟ. ಈಗಲೂ ರಾವಣ ಇದೇನೋ ಬೇರೆ ವೇಷದಲ್ಲಿ ಇಲ್ಲಿಗೆ ಬಂದಿದ್ದಾನೆ, ಇದು ನಿಜಾನ ಅಥವಾ ಸ್ವಪ್ನವಾ ಅಂತ ಯೋಚನೆ ಮಾಡ್ತಾಳೆ ಸೀತೆ. ಸ್ವಪ್ನ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾನು ನಿದ್ರೆನೇ ಮಾಡ್ತಾ ಇಲ್ಲ. ನಿದ್ರೆ ಮಾಡಿದ್ರೆ ತಾನೇ ಸ್ವಪ್ನ ಬರೋದು, ಇದು ಸ್ವಪ್ನ ಅಲ್ಲ ನಿಜವಾದ್ದು ಅಂತ ಅವಳು ಅಂದ್ಕೋತಾಳೆ. ಆಗ ಇದು ಸ್ವಪ್ನವೇ ಆಗಿದ್ದರೆ ಸ್ವಪ್ನದಲ್ಲಿ ವಾನರರನ್ನು ನೋಡಬಾರ್ದು ಅಂತ ಒಂದು ನಿಯಮ ಇದೆ. ನಾನು ವಾನರ ನೋಡಿಬಿಟ್ಟಿದ್ದೀನಿ. ದಶರಥನಿಗೆ, ಜನಕನಿಗೆ, ರಾಮನಿಗೆ, ಲಕ್ಷ್ಮಣನಿಗೆ ಒಳ್ಳೆಯದಾಗಲಿ, ಏನೂ ತೊಂದರೆ ಆಗೋದು ಬೇಡ ಅಂತ ದೇವೇಂದ್ರನನ್ನು, ಬೃಹಸ್ಪತಿಯನ್ನು, ಬ್ರಹ್ಮನನ್ನು, ಅಗ್ನಿಯನ್ನು ಎಲ್ಲರನ್ನ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ತಾಳೆ ಸೀತಾದೇವಿ. ಆ ಕಡೆ ಮೆಲ್ಲಗೆ ಹನುಮಂತ ಮರದಿಂದ ಕೆಳಗಿಳಿದ, ದೀರ್ಘವಾಗಿ ಪ್ರಣಾಮ ಮಾಡ್ದ ಸೀತೆಗೆ. ಎರಡೂ ಕೈಯನ್ನು ಎತ್ತಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಅತ್ಯಂತ ವಿನೀತ ಭಾವದಿಂದ ಸೀತೆಯನ್ನು ಹಲವು ರೀತಿ ಪ್ರಶ್ನಿಸ್ತಾನೆ. ನೀನು ಯಾರು? ಯಾಕೆ ಇಲ್ಲಿದ್ದೀಯಾ? ಎಲ್ಲಿಂದ ಬಂದೆ? ನಿನಗೆ ಯಾಕೆ ಈ ಸ್ಥಿತಿ? ನಿನಗೆ ಯಾಕೆ ಈ ರೀತಿ ದುಃಖ ಆಗ್ತಾ ಇದೆ ಅಂತ ವಿಧವಾಗಿ ಪ್ರಶ್ನೆ ಮಾಡ್ತಾನೆ. ಹನುಮಂತನಿಗೆ ಇವಳೇ ಸೀತಾದೇವಿ ಅಂತ ಗೊತ್ತು, ಆದರೂ ನೋಡಿ ಅವನ ಬುದ್ಧಿವಂತಿಕೆ ನೋಡಿ, ಅವಳಿಂದ ಎಲ್ಲದನ್ನು ವಿಷಯವನ್ನು ಸಂಗ್ರಹ ಮಾಡಬೇಕು ಅಂತ. ಹನುಮಂತ ಅತ್ಯಂತ ಮೇಧಾವಿ, ಅವನು ಶ್ರೇಷ್ಠನಾದಂಥ ರಾಯಭಾರಿ. ಮೊದಲು ರಾಮಕಥೆಯನ್ನು ಹೇಳಿ ಮೆತ್ತಿಗೆ ತನ್ನ ಕಡೆ ಆ ದೃಷ್ಟಿ ಬರೋ ರೀತಿ ಮಾಡಿಕೊಂಡ. ಆಮೇಲೆ ಅತ್ಯಂತ ವಿನೀತ ಭಾವದಿಂದ ಇವಳ ಎಲ್ಲ ವಿಚಾರಗಳನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ತುಂಬ ಬೇಸರ. ಸಂತೋಷ ಯಾಕೆ ಅಂದರೆ, ನಾನು ಸೀತೆಯನ್ನು ನೋಡಿಬಿಟ್ಟೆ, ಸೀತೆಯಲ್ಲಿದ್ದಾಳೆ, ಸುಗ್ರೀವನಿಗೆ ಹೇಳಬಹುದು, ರಾಮನಿಗೆ ಹೇಳಬಹುದು, ಲಕ್ಷ್ಮಣನಿಗೆ ಹೇಳಬಹುದು ಸೀತೆ ಇಲ್ಲಿ ಕ್ಷೇಮವಾಗಿದ್ದಾಳೆ ಅಂತ. ದುಃಖ ಯಾಕೆ ಅಂದರೆ, ಅವಳಿದ್ದಂಥ ಸ್ಥಿತಿಯನ್ನು ನೋಡಿಬಿಟ್ಟು ಹನುಮಂತನಿಗೆ ತುಂಬ ದುಃಖ ಆಗಿಬಿಡ್ತು. ಸೀತೆ ಹನುಮಂತ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಾಳೆ. ನೋಡು, ನನ್ನನ್ನು ಈ ರಾಕ್ಷಸ ರಾವಣ ಅಪಹರಿಸ್ಕೊಂಡು ಬಂದು ಇಲ್ಲಿ ಇಟ್ಬಿಟ್ಟಿದ್ದಾನೆ. ಇನ್ನು 2 ತಿಂಗಳ ಅವಧಿ ಅಷ್ಟೇ, ಆಮೇಲೆ ನಾನು ಜೀವಿಸಿರೋದಿಲ್ಲ, ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಹನುಮಂತ ಹೇಳ್ತಾನೆ, ತಾಯಿ ಆ ರೀತಿ ಯೋಚನೆ ಮಾಡಬೇಡ, ನಾನು ರಾಮದೂತ, ಅವನ ಆಜ್ಞೆಯಂತೆ ನಿನ್ನನ್ನು ಹುಡುಕೋದಕ್ಕೆ ಇಲ್ಲಿ ಬಂದಿದ್ದೀನಿ. ನಿನ್ನನ್ನು ಕಂಡೆ, ನನಗೆ ಅಂದಾಗೋಯ್ತು. ಈ ಸಮಾಚಾರವನ್ನು ರಾಮ ಲಕ್ಷ್ಮಣರಿಗೆ ಹೇಳ್ತೀನಿ. ರಾಮ ಲಕ್ಷ್ಮಣರು ಕ್ಷೇಮವಾಗಿದ್ದಾರೆ,
ನಿಂದೇ ಯೋಚನೆಯಲ್ಲಿದ್ದಾರೆ ಅಂತ ಹನುಮಂತ ಸೀತೆಗೆ ಹೇಳ್ತಾನೆ. ಇಷ್ಟಾದರೂ ಸೀತೆಗೆ ಹನುಮಂತನ ಮೇಲೆ ಏನೋ ಸಂದೇಹ ಇದ್ದೇ ಇತ್ತು. ಇವನು ರಾವಣನೇ ಇರ್ಬೋದು, ಅಥವಾ ರಾವಣನ ಕಡೆಯಲ್ಲಿ ಯಾವುದಾದ್ರೂ ರಾಕ್ಷಸ ಬಂದಿರ್ಬೋದು ಅಂತ. ಆಗಲಿ, ಏನೇ ಆಗಲಿ, ಇವನನ್ನು ಕೇಳೋಣ, ಇವನು ಯಾರು ಅಂತ. ಆವಾಗ ಸೀತೆ ಹನುಮಂತನ ಕೇಳ್ತಾಳೆ, ನೀನು ರಾಮದೂತ ಅಂತ ಹೇಳ್ತೀಯ, ರಾಮನ ರೂಪ ಗುಣ ವೈಭವನ್ನೆಲ್ಲ ವರ್ಣಿಸು, ನಾನು ಕೇಳಬೇಕು ಅಂತ. ಆಗ ಹನುಮಂತ ವಿಸ್ತಾರವಾಗಿ ರಾಮನ ರೂಪ ಗುಣ ವೈಭವ ಎಲ್ಲದನ್ನು ವಿವರಿಸ್ತಾನೆ. ಆದರೂ ಸೀತೆಗೆ ಸಂದೇಹ. ಸೀತೆ ಕೇಳ್ತಾಳೆ, ಅದೆಲ್ಲ ಸರಿ, ನಿಮ್ಮಂಥ ವಾನರರಿಗೂ ಮನುಷ್ಯರಿಗೂ ಹೇಗೆ ಸಂಬಂಧ ಬಂತು? ವಾನರಾಣಾಂ ನರಾಣಾಂಚ ಕಥಂ ಆಸೀತ್ ಸಮಾಗಮ, ಹೇಗೆ ನಿಮ್ಮಿಬ್ಬರಿಗೂ ಸಂಬಂಧ ಬಂತು? ಆವಾಗ ಸುಗ್ರೀವನ ಸಖ್ಯವನ್ನು, ವಾಲಿ ಸಂಹಾರವನ್ನು ಇದನ್ನೆಲ್ಲ ಸವಿಸ್ತಾರವಾಗಿ ಹೇಳಿ ಸುಗ್ರೀವ ಆಜ್ಞೆ ಮಾಡಿದ್ದಾನೆ. ಲಕ್ಷಾವಿಧಿ ವಾನರರು ನಿನ್ನನ್ನು ಹುಡುಕೋದಕ್ಕೋಸ್ಕರ 4 ದಿಕ್ಕುಗಳಿಗೆ ಹೋಗಿದ್ದರು. ನಾನು ದಕ್ಷಿಣ ದಿಕ್ಕಿಗೆ ಬಂದೆ, ನಾನು ನಿನ್ನ ದರ್ಶನ ಮಾಡಿದೆ. ಹೀಗೆ ವಾನರರಿಗೂ ಮನುಷ್ಯರಿಗೂ ಸಂಬಂಧ ಆಯಿತು ಅಂತ ಹನುಮಂತ ಹೇಳ್ತಾನೆ. ಆಗ ಸೀತೆ ಹೇಳ್ತಾಳೆ, ರಾಮನನ್ನು ವರ್ಣಿಸು ನೋಡೋಣ, ಕೇಳ್ತೀನಿ ಅಂತ. ಹನುಮಂತ ಆ ರಾಮನ ರೂಪವನ್ನು ವರ್ಣಿಸೋಕೆ ಶುರು ಮಾಡ್ತಾನೆ. ರಾಮ ಧರ್ಮಮೂರ್ತಿ, ಅವನು ದೀರ್ಘ ಬಾಹು, ಅವನ ಕಣ್ಣುಗಳು ಕಮಲದಂತಿದೆ, ಶ್ಯಾಮಲ ವರ್ಣ, ಎತ್ತರವಾದಂಥ ನಿಲುವು, ಸತ್ಯ ಧರ್ಮ ಇದನ್ನು ಬಿಟ್ಟು ಎಂದೂ ಕದಲೋದಿಲ್ಲ ಅಂತ ರಾಮನ ಗುಣವರ್ಣನೆಯೆಲ್ಲ ಮಾಡ್ತಾನೆ. ಆಗ ಸೀತೆಗೆ ವಿಶ್ವಾಸ ಬರುತ್ತೆ. ನಿನ್ನನ್ನು ಹುಡ್ಕೋದಕ್ಕೋಸ್ಕರ ಎಲ್ಲ ಕಡೆ ವಾನರೆಲ್ಲ ಹೋಗಿದ್ದಾರೆ, ನನಗೆ ವಿಶ್ವಾಸ ಇದೆ, ನಾನು ಕಿಷ್ಕಿಂಧೆಗೆ ಹೋಗಿ ರಾಮ ಲಕ್ಷ್ಮಣರಿಗೆ ನೀನಿರುವಂಥ ಸುದ್ದಿನ ಹೇಳ್ತೀನಿ ಅಂತ ಹನುಮಂತ ಹೇಳ್ತಾನೆ. ಆಗ ಸೀತೆಗೆ ಹೇಳ್ತಾನೆ, ನಾನು ಹೇಳೋದೆಲ್ಲ ಸತ್ಯ, ನನ್ನನ್ನು ನಂಬಿ. ರಾಮ ನಿಮಗಾಗಿ ಸದಾ ಪರಿತಪಿಸ್ತಾ ಇದ್ದಾನೆ. ನಾನು ನಿಜವಾಗಿ ರಾಮನಿಂದ ಬಂದಿರೋನು. ನೋಡಿ, ಈ ಉಂಗುರವನ್ನು ನೋಡಿ, ಇದು ರಾಮನಾಮಾಂಕಿತ ಉಂಗುರ. ನಿಮಗೆ ನಂಬಿಕೆ ಬರಲೆಂದೇ ರಾಮಚಂದ್ರ ಇದನ್ನು ನಾನು ಕೇಳಿಕೊಟ್ಟ. ಸೀತೆಯನ್ನು ಭೇಟಿಯಾದಾಗ ಈ ರಾಮನಾಮಾಂಕಿತ ಉಂಗುರವನ್ನು ತೋರಿಸು, ಸೀತೆಗೆ ಅದೆಲ್ಲ ಸ್ಮರಣೆಗೆ ಬರುತ್ತೆ ಅಂತ ತನ್ನ 2 ಕೈಯನ್ನು ಮುಂದಕ್ಕೆ ಚಾಚಿ ರಾಮನಾಮಾಂಕಿತವಾದಂಥ ಉಂಗುರವನ್ನು ತೋರಿಸ್ತಾನೆ. ಆವಾಗ ಗೃಹೀತ್ವಾ ಪ್ರೇಕ್ಷಮಾಣಾಸ ಭರ್ತು ಕರವಿಭೂಷಣಂ ಭರ್ತಾರಮಿವ ಸಂಪ್ರಾಪ್ತ ಜಾನಕಿ ಮಿಲಿತಾಭವತ್. ಸೀತೆ ಸಾಕ್ಷಾತ್ ಭೂದೇವಿ, ಮಹಾಲಕ್ಷ್ಮಿಯ ಸ್ವರೂಪ, ಸಕಲ ಐಶ್ವರ್ಯಗಳ ಅಧಿದೇವತೆ. ಅವಳು ಎಲ್ಲರಿಗೂ ಕೊಡೋವಂಥ ಕೈ ಅದು. ಆಕೆ ಕೈ ಕೆಳಗಿರಬಾರ್ದು. ಅದಕ್ಕೋಸ್ಕರ ಹನುಮಂತ ಯೋಚನೆ ಮಾಡ್ದ, ತನ್ನ 2 ಕೈಗಳಿಂದ ರಾಮನಾಮಾಂಕಿತ ಉಂಗುರವನ್ನು ಸೀತಾದೇವಿಯ ಮುಂದೆ ಚಾಚಿದ. ಸೀತೆ ಆ ಉಂಗುರವನ್ನು ಸ್ವೀಕಾರ ಮಾಡಿದಳು. ಈ ಸಂದರ್ಭದಲ್ಲಿ ಈ ಪ್ರಸಂಗಕ್ಕೆ ಅನೇಕ ವಿಧವಾದಂತಹ ವ್ಯಾಖ್ಯಾನವನ್ನು ನಮ್ಮ ಪೂರ್ವಾಚಾರ್ಯರುಗಳೆಲ್ಲ ಮಾಡಿದ್ದಾರೆ. ಆರಂಭದಿಂದ ನೋಡಿ, ಅವನು ಹನುಮಂತ ಆಚಾರ್ಯನಾಗಿ ಇಲ್ಲಿಗೆ ಬಂದು ಜೀವನನ್ನು ಪರಮಾತ್ಮನನ್ನು ಸೇರಿಸುವಂತಹ ಕೈಂಕರ್ಯವನ್ನು ಮಾಡ್ತಾ ಇದ್ದಾನೆ. ಆಚಾರ್ಯನಾದವನು ಮೇಲಿದ್ದು ಶಿಷ್ಯ ಕೆಳಗಿದ್ದು ಉಪದೇಶ ಮಾಡಬೇಕು. ಪ್ರಾರಂಭದಲ್ಲಿ ಆಂಜನೇಯ ಸ್ವಾಮಿ ಮರದ ಮೇಲಿದ್ದ, ರಾಮಕಥೆಯನ್ನು ಪ್ರಾರಂಭ ಮಾಡಿದ. ಅದರಿಂದ ಸೀತೆಗೆ ರಾಮನ ನೆನಪಾಯಿತು, ರಾಮನ ಸ್ಮರಣೆ ಆಯಿತು. ಶಿಷ್ಯನಾದವನು ಹಾಗೆ ಮರದ ಮೇಲೆ ಆಚಾರ್ಯರ ಮೇಲೆ ಕೂತಿರ್ತಾರೆ, ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಆಗ ಶಿಷ್ಯನಾದವನು ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ. ಆ ಆಚಾರ್ಯನಾದವನು ಶಿಷ್ಯನಿಗೆ ತಿರುಮಂತ್ರವನ್ನು ಉಪದೇಶ ಮಾಡ್ತಾನೆ. ಇಲ್ಲಿ ರಾಮನಾಮಾಂಕಿತವಾದಂಥ ಉಂಗುರ ತಿರುಮಂತ್ರ. ಈ ಉಂಗುರ ಹೇಗಿದೆ ಅಂದರೆ ಭಗವಂತನಂತೆ ಪರಿಪೂರ್ಣವಾಗಿದೆ. ಇದು ಉಂಗುರವನ್ನು ಕಂಡಂಥ ಸೀತೆಗೆ ಅಲ್ಲೇ ರಾಮ ದರ್ಶನ ಆಗೋಯಿತು. ತಿರುಮಂತ್ರ ಉಪದೇಶವಾದ ಮೇಲೆ ಶಿಷ್ಯನಿಗೆ ಭಗವಂತನ ದರ್ಶನ ಆಗಿಬಿಡುತ್ತೆ. ಈ ಉಂಗುರ
ತಿರುಮಂತ್ರ ಪಡೆದಂತಹ ಕೆಲವೇ ದಿನದಲ್ಲಿ ಸೀತೆ ರಾಮನ ಜೊತೆ ಸೇರಿಬಿಡ್ತಾಳೆ. ಪತಿಯ ಕೈಯಲ್ಲಿ ಅಲಂಕೃತವಾಗಿದ್ದಂತಹ ರಾಮನಾಮಾಂಕಿತವಾದಂತಹ ಉಂಗುರವನ್ನು ನೋಡಿದಂಥ ಸೀತೆ ರಾಮನನ್ನೇ ಕಂಡಂತೆ ಸಂತೋಷ ಪಡ್ತಾಳೆ. ಆ ಉಂಗುರವನ್ನು ತನ್ನ ಕಣ್ಣುಗಳಿಗೆ ಒತ್ಕೊಳ್ತಾಳೆ. ಈ ರಾಮನಾಮಾಂಕಿತ ಉಂಗುರವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಾಗ ಸಾಕ್ಷಾತ್ ರಾಮನೇ ತನ್ನ ಎದುರುಗಡೆ ನಿಂತದ್ದಾಯಿತು ಅನ್ನುವಂಥ ಭಾವ ಸೀತೆಯಲ್ಲಿ ಮೂಡುತ್ತೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಸೀತಾ